ಒಬ್ಬ ಪೇಷಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಡಾಕ್ಟ್ರೆ ಸೊಂಟ ತುಂಬಾ ನೋವ್ತಿದೆ, ಒಂಚೂರು ಚೆಕ್ ಮಾಡಿ. ಡಾಕ್ಟರ್ ಕೇಳ್ತಾನೆ, ಇಷ್ಟೊಂದು ನೋವು ಹೆಂಗಾಯ್ತು? ಅದಕ್ಕೆ ಪೇಷಂಟ್ ಹೇಳ್ತಾನೆ, ನಾನ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ನಾನ್ ಮನೆಗೆ ಹೋದೆ. ಹೋಗ್ ನೋಡಿದ್ರೆ ನನ್ನ ಹೆಂಡತಿ ಬೆಡ್ರೂಮ್ ಇಂದ ಏನೋ ಸೌಂಡ್ ಬರ್ತಾಯಿತ್ತು. ಹೊರಗಡೆ ಹೋಗ್ಬಿಟ್ಟು ಫುಲ್ ಚೆಕ್ ಮಾಡಿದೆ, ಏನು ಸಿಕ್ಕಿಲ್ಲ. ಕಿಟಕಿ ಹತ್ರ ಬಂದ್ ನೋಡ್ತೀನಿ, ಯಾರೋ ಒಬ್ಬ ಪ್ಯಾಂಟ್ ನ ಕೈಗೆ ಹಾಕೊಂಡು ಶರ್ಟ್ ನ ಕಾಲ್ ಹಾಕೊಂಡು ನೋಡೋಯ್ತಿದ್ದ. ನಂಗ್ ಸೈಕ್ ಆಗ್ಬಿಟ್ಟು ಪಕ್ಕದಲ್ಲಿ ಒಂದ್ ಫ್ರಿಜ್ ಇತ್ತು, ಅದನ್ನ ತೆಗ್ದು ಅವ್ನ ಮೇಲೆ ಹಾಕ್ಬಿಟ್ಟೆ. ವೆಯ್ಟ್ ಜಾಸ್ತಿ ಇದ್ದಲ್ಲ, ಅದಕ್ಕೆ ನೋತಾ ಇರ್ಬೇಕು. ಅಷ್ಟಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ. ಅವನ ನೋಡಿದ್ರೆ ಸರಿಯಾಗಿ ಆಕ್ಸಿಡೆಂಟ್ ಆಗಿರೋ ತರ ಇದ್ದ. ಡಾಕ್ಟರ್ ಅವನ್ನ ಕೇಳ್ತಾನೆ, ಏನಾಯ್ತು? ಈಗ ಅವ್ನು ಹೇಳ್ತಾನೆ, ಡಾಕ್ಟ್ರೆ ಬೆಳಗ್ಗೆ 8 ಗಂಟೆ ಇರೋ ಕೆಲ್ಸಕ್ಕೆ ನಂಗೆ 7:45 ಎಚ್ಚರ ಆಯ್ತು. ನಾನ್ ನಾಷ್ಟನು ಮಾಡ್ದೆ, ಅರ್ಜೆಂಟ್ ಅಲ್ಲಿ ಪ್ಯಾಂಟ್ ನ ಕೈ ಹಾಕೊಂಡು ಶರ್ಟ್ ನ ಕಾಲ್ಗೆ ಹಾಕೊಂಡು ಓಡೋಯ್ತಿದ್ದೆ. ಅಷ್ಟ್ರಲ್ಲಿ ಯಾರೋ ಒಬ್ಬ ಗೋಳೆ 4ನೇ ಫ್ಲೋರ್ ಇಂದ ನನ್ ಮೇಲೆ ಫ್ರಿಜ್ ಎಸ್ಬಿಟ್ಟ. ಡಾಕ್ಟರ್ ಇದನ್ನ ಕೇಳಿ ಶಾಕ್ ಅಲ್ಲಿ ಇರ್ತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ. ಅವ್ನಿಗೂ ಕೈ ಕಾಲೆಲ್ಲ ಫುಲ್ ಗಾಯ ಆಗಿರುತ್ತೆ, ನೋಡಿದ್ರೆ ಸೇಮ್ ಆಕ್ಸಿಡೆಂಟ್ ಆಗಿರೋ ತರ ಇರುತ್ತೆ. ಡಾಕ್ಟರ್ ಕೇಳ್ತಾನೆ, ಇವಾಗ ನಿಂಗೇನಪ್ಪ ಆಯ್ತು? ಏನಿಲ್ಲ ಡಾಕ್ಟ್ರೆ, ನಾನ್ ನನ್ ಪಾಡಕ್ ಫ್ರಿಜ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೆ. ಯಾರೋ ಒಬ್ಬ ಗೋಳೆ ಮಗ ಫ್ರಿಜ್ ನ ತಗ್ಬಿಟ್ಟು 4ನೇ ಫ್ಲೋರ್ ಇಂದ ಕೆಳಗೆ ಎಸ್ಬಿಟ್ಟ.